ನೋಡಿದ್ರಾ ನಿಂತೋಯ್ತು. ಮಣ್ಯಾಕ್ ಹಾಕ್ತಿದ್ಯಾ ಮಮ್ಮಿ? ಆಯಿಂಟ್ಮೆಂಟ್ ತಾನೇ ಹಚ್ಕೋಬೇಕು. ಮಣ್ಣು ಕೂಡ ಮೆಡಿಸಿನ್ ಕೀರ್ತಿ. ನೀನ್ ಸುಮ್ನೆ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡೆ ಮಮ್ಮಿ? ವಾಪಸ್ ಬರ್ಬೇಕಿತ್ತು ಅಲ್ವಾ? ನಿನ್ನ ಸೋಲೋಕ್ ಬಿಡ್ತೀನ ರಾಕಿ? ನಾನು ನಿನ್ನ ಗೆಲ್ಸಕ್ಕೆ ಅಂತ ಬಂದಿರೋದು. ಫೈನಲ್ ಆಗಿ ನಾವೇ ಗೆದ್ದಿದ್ದು. ಆ ಕಿಟ್ಟು ಬೇಕು ಅಂತಾನೆ ಅಣ್ಣನ ಕೆಳಗ್ ಬೀಳ್ಸಿದ್ದು ಮಮ್ಮಿ. ದಮಯಂತಿ ಅತ್ತೆ ಕೂಡ ಬೇಕು ಅಂತಲೇ ನಿನ್ ಕಾಲಿಗೆ ಚುಚ್ಕೊಳ್ಳಿ ಅಂತ ಗಾಜಿನ ಚೂರು ಹಾಕಿದ್ರು. ನೀನು ಇವನು ಏನ್ ಮಾಡಿದ್ರೇನ್ ಪ್ರಯೋಜನ? ಕಡೆಗೆ ಅವರೇ ಗೆದ್ದಿದ್ದು, ನಾವು ಸೋತ್ ಹೋದ್ವಿ. ಅಮ್ಮ ನಾನು ತುಂಬಾ ಟ್ರೈ ಮಾಡಿದ್ವಿ ಅಜ್ಜಿ, ಆದ್ರೆ ಅವರು ಮೊಂಡಾಗಾಡಿದ್ರು. ಮೊಂಡಾಗಾಡ್ದವ್ರು ನಾವು ಕಣೋ, ಅವರು ಹಠ ಹಿಡ್ದು ಆಡಿದ್ರು. ಆದ್ರೆ 2ನೇ ರೌಂಡಲ್ಲಿ ನಾವೇ ಗೆಲ್ಬೇಕು ಅತ್ತೆ. 2ನೇ ಆಟ ಯಾವ್ದೋ? ಅಪ್ಪ ಅಮ್ಮನ ಬಗ್ಗೆ ಸ್ಪೀಚ್ ಕೊಡ್ಬೇಕು. ಹಾಗಾದ್ರೆ ಆ ಸ್ಪರ್ಧೆಲೂ ನೀನ್ ಸೋತಂಗೆ ಕಣೋ. ಅಭಿವಸು ಬಗ್ಗೆ ಆ ರಾಕಿ ಎಷ್ಟು ಗಂಟೆ ಬೇಕಾದ್ರೂ ಮಾತಾಡ್ತಾನೆ ಇರ್ತಾನೆ. ಅವನಿಗೆ ಮಾತೆ ಬರ್ದಿರೋ ಹಾಗೆ ಮಾಡಿದ್ರೆ? ಅವನೇನಾದ್ರೂ ಮೂಗನ ಮಾತಾಡದೆ ಇರಕ್ಕೆ? ಸ್ವಲ್ಪ ಹೊತ್ತು ಮೂಗ ಆದ್ರೆ? ಗಂಟೆ ಹೊಡೆದಂಗ್ ಮಾತಾಡೋನು ಮೂಗ ಹೇಗೆ ಆಗ್ತಾನೆ? ಹಿಂಗೆ. ಏನೇ ಅದು? ಸ್ವಲ್ಪ ಹೊತ್ತು ಧ್ವನಿ ನಿಂತು ಹೋಗೋ ಔಷಧಿ. ಈ ಪುಡಿ ಗಂಟ್ಲಿಗೆ ಬಿದ್ರೆ ಸ್ವಲ್ಪ ಹೊತ್ತು ಮಾತ್ ನಿಂತು ಹೋಗುತ್ತೆ. ಇದ್ಯಾವಾಗೆ ತಂದೆ? ಸ್ಪೀಚ್ ಬಗ್ಗೆ ಕಿಟ್ಟು ಮನೆಯಲ್ಲಿದ್ದಾಗೆ ಹೇಳಿದ್ದ. ಅದಕ್ಕೆ ನಾನ್ ಮೊದ್ಲೇ ಹುಷಾರಾಗಿ ಈ ಪುಡಿ ತಂದಿದ್ದೆ. ಅಲ್ನೋಡು, ಆ ಪ್ಯೂನಿದಾನಲ್ಲ ಎಲ್ರಿಗೂ ಲೆಮನ್ ಜ್ಯೂಸ್ ಕೊಡ್ತಿದ್ದಾನೆ. ಈ ಪುಡಿನ ಆ ಜ್ಯೂಸಿಗೆ ಹಾಕಿ ಹೇಗಾದ್ರೂ ಮಾಡಿ ರಾಕಿ ಕುಡ್ಸಿದ್ವಿ ಅಂತ ಇಟ್ಕೋ, ಅವನ್ ಸ್ಪೀಚ್ ಸ್ಪರ್ಧೆಯಲ್ಲಿ ಬಾಯೇ ತೆಗಿಯಲ್ಲ. ಒಳ್ಳೆ ಐಡಿಯಾ ಮಾಡಿದ್ಯೆ, ನಿನಗೂ ತಲೆ ಇದೆ ಕಣೆ. ರಾಕಿಗೇನೋ ಬಾಯಿ ಮುಚ್ಚಿಸ್ತೀಯ ಸರಿ, ನಮ್ ಕಿಟ್ಟು ಬಾಯ್ ಬಿಟ್ಟು ಸ್ಪೀಚ್ ಕೊಡ್ಬೇಕಲ್ಲ. ಕೊಡ್ತೀನಿ ಅಜ್ಜಿ. ನೋಟ್ಬುಕ್ ಅಲ್ಲಿ ಸ್ಪೀಚ್ ಬರ್ಕೊಂಡು ಇಡೀ ರಾತ್ರಿ ಬೈಹರ್ಟ್ ಮಾಡಿದ್ದೀನಿ. ಶುರು ಮಾಡಿದ್ರೆ ಕೊನೆ ತನಕ ಬಾ ಆಗೋದೇ ಇಲ್ಲ. ತಾಯಿ ಮಗ ನನಗ್ ಗೊತ್ತಿಲ್ದಂಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀರಾ. ಕೇಳಿಲಿ ಅತ್ತೆ, ಈ ಪುಡಿನ ನೀನೇ ಆ ನಿಂಬೆ ಜ್ಯೂಸಲ್ಲಿ ಬೆರ್ಸು. ನಾನಾ? ನೀನೇ ಬೆರ್ಸ್ಬೇಕು. ನಾನು ಕಿಟ್ಟು ವಸು ಹತ್ರ ಹೋಗಿ ಮಾತಾಡ್ತಾ ಇರ್ತೀವಿ. ನೀನ ಪ್ಯೂನ್ನ ಮ್ಯಾನೇಜ್ ಮಾಡಿ ಇದನ್ ನಿಂಬೆ ಜ್ಯೂಸಲ್ಲಿ ಹೆಂಗಾದ್ರೂ ಮಾಡಿ ಬೆರೆಸ್ಬಿಡು. ನೀನೇ ಬೆರೆಸ್ಬೋದಿತ್ತಲ್ಲೇನೆ? ನಾನು ವಸು ಅದ್ಕೆ ಜೊತೆ ಪುಳಿಯೋಗರೆ ಕಲಿಸ್ತಿರ್ತೀನಿ, ನೀನು ಈ ಪುಡಿ ಕಲ್ಸು. ಏಯ್ ನಡಿಯೋ. ಇಲ್ಲಿದ್ಯಾ ಅದ್ಕೆ? ನಿನ್ ಕಾಲ್ ನೋವು ಕಮ್ಮಿ ಆಯ್ತಾ ಇಲ್ವಾ? ಆಗ್ಲೇ ನೀನು ರಾಕಿ ತುಂಬಾ ಚೆನ್ನಾಗ್ ಆಡಿದ್ರಿ. ಅದಕ್ಕೆ ಗೆದ್ವಿ ಅತ್ತೆ. ಕೆಲವರು ಚೀಟಿಂಗ್ ಮಾಡ್ಬೇಕು ಅಂತಿದ್ರು, ಆದ್ರೆ ಅವರೇ ಸೋತೋದ್ರು. ಇಲ್ಗೇಳಪ್ಪ. ಹೇಳಿ ಮೇಡಮ್. ಎಲ್ರಿಗೂ ಲೆಮನ್ ಜ್ಯೂಸ್ ಕೊಟ್ಟಿಯಾ? ಕೊಡ್ತಿದ್ದೀನಿ ಮೇಡಮ್. ನಮ್ ಬಸ್ಸು ಅವ್ರಿಗೂ ಕೊಡು. ಅಲ್ಲೋಡು, ಅವ್ರು ಅಲ್ಲಿದ್ದಾರೆ. ಸರಿ ಮೇಡಮ್. ಇರು 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 ಇರು. ಏನ್ ಮೇಡಮ್? ಅವರು ನಿಮ್ ಪ್ರಿನ್ಸಿಪಲ್ ಅಲ್ವಾ? ಅವ್ರು ನಮ್ ಪ್ರಿನ್ಸಿಪಲ್ ಅಲ್ಲ ಮೇಡಮ್. ಆಗ್ಲೇ ನೋಡ್ದೆ ಬಿಡು. ಈ ಲೆಮನ್ ಜ್ಯೂಸು ತುಂಬಾ ಹುಳಿ ಇದೆಯಪ್ಪ, ಒಂಚೂರಷ್ಟೇ ಕುಡ್ದೆ. ಎಂಜ್ಲು ಅನ್ಕೋಬೇಡ. ಈ ಗ್ಲಾಸನ್ನ ನಮ್ ರಾಕಿಗೆ ಕೊಡು. ಸರಿ. ಅವನು ನಮ್ ಹುಡುಗನೇ, ನೋಡು ಅಲ್ಲಿದ್ದಾನೆ. ಹೋಗಪ್ಪ. ಸರಿ ಮೇಡಮ್. ಮೇಡಮ್ ಲೆಮನ್ ಜ್ಯೂಸ್ ತಗೊಳ್ಳಿ ಮೇಡಮ್. ನಮಗ್ ಬೇಡಪ್ಪ, ನಾವು ಆಲ್ರೆಡಿ ಕುಡ್ದಿದೀವಿ. ಅವ್ರಿಗೆ ಕೊಡಿ. ಮಕ್ಳಿಗೆ ಕೊಡಿ. ಅನು, ಕೀರ್ತಿ ನೀವ್ ತಗೊಳ್ಳಿ, ಮಕ್ಳಿಗೆ ಕೊಡಿ. ಸರಿ ಮೇಡಮ್.
ಹಾ ಮಮ್ಮಿ, ನೆಕ್ಸ್ಟ್ ರೌಂಡಲ್ಲಿ ನಾನು ಸ್ಪೀಚ್ ಕೊಡಬೇಕು. ಚೆನ್ನಾಗಿ ಪ್ರಿಪೇರ್ ಆಗಿದ್ಯಾ ಅಲ್ವಾ? ಆಗಿದ್ದೀನಿ ಮಮ್ಮಿ. ಆ ನಿಂಬೆಕಾಯಿ ಜ್ಯೂಸ್ ಕುಡಿಯೋ ರಾಕಿ. ಕುಳಿತೀನಿ ಅತ್ತೆ. ಸ್ಪೀಚ್ ಕಾಂಪಿಟೇಷನ್ ಅಲ್ಲಿ ನೀನೇ ಗೆಲ್ಬೇಕು ಅಣ್ಣ. ಯಾರು ಯಾವುದೇ ಥರ ಚೀಟಿಂಗ್ ಮಾಡಿದ್ರು ಅಷ್ಟೇ, ನೀನೇ ಗೆಲ್ಬೇಕು. ಗೆದ್ದೆ ಗೆಲ್ತೀನಿ. ಎಲ್ರಿಗಿಂತ ನಾನೇ ಫಸ್ಟು. ಬರಬೇಕು ಅಣ್ಣ, ಅವಾಗಲೇ ಕೆಲವೊಂದು ಜನಕ್ಕೆ ಬುದ್ಧಿ ಬರೋದು. ಹೌದಣ್ಣ, ಆಗಲೇ ಅವ್ರು ನಮ್ಮ ತಂಟೆಗೆ ಬರಲ್ಲ. ಅಯ್ಯೋ, ಅವನಿಗೆ ಕುಡಿಯಕ್ ಬಿಡ್ರೆ ನಿಮ್ ಸ್ಫೂರ್ತಿ ತುಂಬಿದ ಮಾತು ಸಾಕು. ನೀನ್ ಕುಡಿಯೋ ರಾಕಿ. ರಾಕಿ, ಸ್ಪೀಚ್ ಕಾಂಪಿಟಿಷನ್ಗೆ ಟೈಮ್ ಆಗ್ತಿದೆ, ನಡೀರಿ. ಕಿಟ್ಟು, ನಡಿಯೋ ಹೋಗೋಣ. ಸರಿನಮ್ಮ. ಈ ಇವೆಂಟ್ಗೆ ಇನ್ನೂ 4 days ಟೈಮ್ ಇದೆ. ಇನ್ ಟೈಮಲ್ಲಿ ನಮ್ಮ ಕೆಲಸನೆಲ್ಲ ಫಿನಿಷ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ. ಯಾರು ಅಂತ ನೋಡೋಣ. ಓಕೆ, ನಾನು ಹೇಳಿದಲ್ಲ ಅರ್ಥ ಆಯ್ತಲ್ಲ? ಹೇಳಿ ಮೇಡಮ್, ಏನು ಬೇಕಿತ್ತು? ಈವೆಂಟ್ ಬಗ್ಗೆ ಮಾತಾಡೋಣ ಅಂತ ಬಂದೆ. ಯಾರ ಹತ್ರ ಮಾತಾಡಬೇಕು? ಒಂದು ನಿಮಿಷ. ಅರ್ಥ ಆಯ್ತಲ್ಲ? ಗೋ ಹೆಡ್. ಓಕೆ ಅಭಿ, ಈವೆಂಟ್ ಬಗ್ಗೆ ಏನೋ ಮಾತಾಡ್ಬೇಕಂತೆ ಅಭಿ. ಅಣ್ಣ, ನೀವಿಲ್ಲಿ ಈವೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಪ್ಲೀಸ್ ಕಮ್. ಪ್ಲೀಸ್ ಮೇಡಮ್, ಕೂತ್ಕೊಳ್ಳಿ. ಹೇಳಿ, ಏನು ಇವೆಂಟ್ ಮಾಡಬೇಕಿತ್ತು? ಅದು ನನ್ನ ಕಸಿನ್ ಎಂಗೇಜ್ಮೆಂಟ್ ಮಾಡಬೇಕು. ಬಜೆಟ್ ಎಷ್ಟು ಅಂತ ಅನ್ಕೊಂಡಿದ್ದೀರಾ? ಒಂದು 10 ಲಕ್ಷ. ವೆನ್ಯೂ, ಮೆನ್ಯೂ, ಗೆಸ್ಟ್ ಎಷ್ಟು ಜನ ಅಂತ ಹೇಳಿ. Excuse me, give me some water, please. ಅಣ್ಣ, ಒಂದು ನಿಮಿಷ ರಿಲ್ಯಾಕ್ಸ್ ಆಗಿರಿ, ನಾನು ಈಗಲೇ ತೊಗೊಂಡ್ಬರ್ತೀನಿ. ಅಣ್ಣ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ ಮೇಡಮ್. ಸರಿ, ಈಗ ಅಡ್ವಾನ್ಸ್ ಎಷ್ಟು ಪೇ ಮಾಡ್ತಾ ಇದ್ದೀರಾ?
ಸಾರಿ, ಕ್ಯಾಶ್ ತಗೊಂಡು ಬಂದಿಲ್ಲ. ಈವ್ನಿಂಗ್ ಕೊಡ್ಲಾ? ಇಟ್ಸ್ ಓಕೆ. ನಿಮ್ಮ ಅಡ್ರೆಸ್ ಹೇಳಿ. ರಿಯಲಿ ಸಾರಿ, ನಾನು ವಿಸಿಟಿಂಗ್ ಕಾರ್ಡ್ ತರೋದನ್ನ ಮರ್ತು ಬಿಟ್ಟೆ. ಈವ್ನಿಂಗ್ ಕ್ಯಾಶು ಕಾರ್ಡು ಎರಡೂ ಕೊಡ್ತೀನಿ. ಇಟ್ಸ್ ಓಕೆ ಮೇಡಮ್. ಸಿ ಯು ಇನ್ ದ ಈವ್ನಿಂಗ್. ಶೋರ್. ಚೆನ್ನಾಗ್ ಬಾಯ್ಪಟ್ ಮಾಡು ಕಿಟ್ಟು. ಮರಿದೆ ಎಲ್ಲ ಹೇಳ್ಬೇಕು, ನೀನೇ ಗೆಲ್ಬೇಕು. ಹೌದು ಕಣೆ, ಕಷ್ಟಪಟ್ಟು ಪ್ಲಾನ್ ಮಾಡಿದೀವಿ, ಇದನ್ನ ಹಾಳು ಮಾಡ್ಬೇಡ ಅಂತ ಹೇಳಿ. ಸರಿ ಅತ್ತೆ. ರಾಕಿ, ಸ್ಪೀಚ್ ಬಹಟ್ ಮಾಡಿದ್ಯಾ? ಮಾಡಿದೀನಿ ಮಮ್ಮಿ, ಎಲ್ಲಾನು ನೆನ್ಪಿದೆ. ಒಂದ್ಸಲ ಅಣ್ಣ ಕಲ್ತ್ರೆ ಮರೆಯಲ್ಲ ಅಮ್ಮ. ಅಣ್ಣ ಸ್ವಂತವಾಗಿ ಸ್ಪೀಚ್ ಹೇಳ್ತಾನಮ್ಮ, ಬಾಯ್ಪಾಠ ಮಾಡಲ್ಲ. ಹೌದು, ಸ್ಪೀಚ್ನ ಯಾವಾಗ್ಲೂ ಸ್ವಂತವಾಗೇ ಹೇಳ್ಬೇಕು, ನೋಡ್ಕೊಂಡು ಅಥವಾ ಬಾಯ್ಪಾಠ ಮಾಡಿ ಹೇಳ್ಬಾರ್ದು. ಕೇಳಿಲಿ ಅತ್ಗೆ, ಈ ಸ್ಪೀಚ್ ಸ್ಪರ್ಧೆಲಿ ನಮ್ ಕಿಟ್ಟುನೇ ಗೆಲ್ಲೋದು. ಅಲ್ಲ, ನಮ್ಮ ಅಣ್ಣನೇ ಗೆಲ್ಲೋದು. ಕೆಟ್ಟು ಸೋತೋಗ್ತಾನೆ. ಕೀರ್ತಿ, ಹಾಗ್ ಮಾತಾಡ್ಬಾರ್ದು. ಇದೇನಮ್ಮ, ಆ ರಾಕಿ ಇನ್ನ ಮಾತಾಡ್ತಾನೆ ಇದ್ದಾನೆ. ಅವನ್ ವಾಯ್ಸ್ ಹೋಗಿಲ್ವಲ್ಲ? ತಕ್ಷಣ ಹೋಗಲ್ಲ ಕಣೋ, ಸ್ವಲ್ಪ ಟೈಮ್ ಆಗತ್ತೆ. ಓಕೆ ಚಿಲ್ಡ್ರನ್, ಸ್ಪೀಚ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಈ ಸ್ಪರ್ಧೆಗೆ 4 ಜನ ಹೆಸರು ಕೊಟ್ಟಿದ್ದಾರೆ: ಶ್ರೀವಲ್ಲಿ, ಕಿಟ್ಟು, ರಾಕಿ ಅಂಡ್ ರಾಜು. ಒಬ್ಬೊಬ್ರಿಗೂ 5 ಮಿನಿಟ್ಸ್ ಟೈಮ್ ಕೊಡ್ತಿದ್ದೀವಿ. ನಿಮ್ ಪೇರೆಂಟ್ಸ್ ಬಗ್ಗೆ ಹೇಳ್ಬೇಕು. ಮೊದಲು ಶ್ರೀವಲ್ಲಿ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಕಿಟ್ಟು. ಯೇ, ನನ್ ಬಂಗಾರ, ಹೋಗಪ್ಪ, ಹೋಗು. ಎಲ್ರಿಗೂ ನಮಸ್ಕಾರ. ನೋಡಿದ್ಯಾತ್ಗೆ ನಮ್ ಕಿಟ್ಟು ಹೇಗ್ ಶುರು ಮಾಡ್ದ ಅಂತ? ಖಂಡಿತ ನಮ್ ಕಿಟ್ಟುನೇ ಗೆಲ್ತಾನೆ. ಕಿಟ್ಟು ಗೆದ್ರು, ರಾಕಿ ಗೆದ್ರು, ಒಂದೇ ಅಲ್ವಾ ದಮಯಂತಿ? ನಮಗ್ ಖುಷಿನೇ ಅಲ್ವಾ? ನಮ್ಮಮ್ಮ ತುಂಬಾ ಒಳ್ಳೆಯವರು. ಅವಳ ಹೆಸರು ದಮಯಂತಿ. ಹಾ, ನಾನೇ. ನಮ್ಮಪ್ಪ ದೊಡ್ಡ ನೀಚ. ನಮ್ಮಮ್ಮನ ಬಿಟ್ಟು ಹೋಗ್ಬಿಟ್ಟ. ಆದ್ರೆ ನಮ್ಮಮ್ಮ ನನ್ನನ್ನು ನಮ್ಮ ಅಕ್ಕನನ್ನು ಬಿಡ್ಲೇ ಇಲ್ಲ. ಕಷ್ಟಪಟ್ಟು ಬೆಳೆಸಿದಾರೆ. ಆಗಾಗ ಬೈತಾಳೆ, ಒಂದೊಂದ್ಸಲಿ ಹೊಡಿತಾಳೆ. ನಮ್ಮಮ್ಮಂಗೆ ಬಾಯಿ ಜಾಸ್ತಿ. ನಮ್ಮೂರಲ್ಲಿ ಎಲ್ರೂ ನಮ್ಮಮ್ಮನ ಗಯ್ಯಾಳಿ ಅಂತಾರೆ. ಅವ್ರ ಜೊತೆಲ್ಲೂ ನಮ್ಮಮ್ಮ ಜಗಳ ಆಡ್ತಾರೆ. ನಿನ್ನ ಮಗ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾನೆ ಕಣೆ, ನಿನ್ ಜಾತಕ ಪೂರ್ತಿ ಹೇಳ್ತಿದ್ದಾನೆ. ಆದ್ರೂ ನಮ್ಮಮ್ಮ ತುಂಬಾ ಒಳ್ಳೆಯವರು. ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಾನ್ ತಪ್ಪು ಮಾಡಿದ್ರೆ ಕ್ಷಮಿಸ್ತಾಳೆ. ಅದಕ್ಕೆ ನಮ್ಮಮ್ಮ ಅಂದ್ರೆ ನನಗಿಷ್ಟ. ಜೈ ಹಿಂದ್. ಬಾಕೊಂದ ಎಷ್ಟು ಚೆನ್ನಾಗಿ ಮಾತಾಡಿದ್ಯೋ ಕಿಟ್ಟು. ಪ್ರೈಸ್ ನಿಂಗೆ. ನನಗ್ ಡೌಟೆ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ರಾಕಿ. ಆಲ್ ದಿ ಬೆಸ್ಟ್ ರಾಕಿ. ಥ್ಯಾಂಕ್ ಯು ಮಮ್ಮಿ. ಹೋಗು, ನಿನ್ ಬಾಯಿಂದ ಒಂದ್ ಮಾತು ಆಚೆ ಬರಲ್ಲ. ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ವಿತರಿಗೆ ನನ್ನ ನಮಸ್ಕಾರ. ಪ್ರಿನ್ಸಿಪಲ್ ಅವ್ರಿಗೆ ನನ್ನ ಜೊತೆ ವಿದ್ಯಾರ್ಥಿಗಳಿಗೆ ಅದು ಅವರ ಪೇರೆಂಟ್ಸ್ ಅವ್ರಿಗೆ ಎಲ್ರಿಗೂ ನಮಸ್ಕಾರಗಳು.
ಇವತ್ತು ವಾಟ್ ಹ್ಯಾಪನ್ ರಾಕಿ? ಸ್ಪೀಕ್. ಏನಾಯ್ತು ರಾಕಿ? ಮಾಮ್, ಅದು ನೆನ್ಪಾಗ್ತಿಲ್ವಾ? ಇಷ್ಟೊತ್ತು ಚೆನ್ನಾಗೇ ಇದೆಯಲ್ಲ. ರಾಕಿ ಏನಾಯ್ತು? ಟೈಮ್ ಆಗ್ತಿದೆ ರಾಕಿ, ಮಾತಾಡು. ಸಾರಿ ಮೇಡಮ್, ನನ್ನ ಮಗನ್ಗೆ ಸ್ವಲ್ಪ ಟೈಮ್ ಕೊಡಿ, ಅವನಿಗೇನೋ ಆಗಿದೆ. ಓಕೆ ವಸು ಅವರೇ, ಇನ್ನೊಬ್ರು ಪಾರ್ಟಿಸಿಪೆಂಟ್ ಇದ್ದಾರೆ. ಅವ್ರ ಸ್ಪೀಚ್ ಆದ್ಮೇಲೆ ರಾಕಿ ಮಾತಾಡ್ಬೇಕು. ಆಗ್ಲೂ ಮಾತಾಡದೆ ಇದ್ರೆ ರಾಕಿ ಡಿಸ್ಕ್ವಾಲಿಫೈ ಆಗ್ತಾನೆ. ಥ್ಯಾಂಕ್ ಯು ಮೇಡಮ್. ರಾಕಿ ಖಂಡಿತ ಮಾತಾಡ್ತಾನೆ. ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ರಾಕಿ ಬಾ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ರಾಜು. ಅನು, ಸ್ವಲ್ಪ ನೀರು ತಗೊಂಡ್ ಬಾ. ಏನಾಯ್ತು ಹಾರಿಕಾ? ಅಭಿ ಆಫೀಸಲ್ಲಿ ಬಾಂಬ್ ಇಟ್ಟ್ಯಾ? ಇಟ್ಟಿದ್ದೀನಿ ಮೇಡಮ್. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 5 ಮಿನಿಟ್ಸಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ವೆರಿ ಗುಡ್. ನೀನು ಸ್ವಲ್ಪ ದೂರದಲ್ಲಿರು. ಬಾಂಬ್ ಸಿಡಿತಿದ್ದಂಗೆ ನನಗೆ ಫೋನ್ ಮಾಡು. ಸರಿ ಮ್ಯಾಮ್. ಆಲ್ರೆಡಿ ಮೀಡಿಯಾದವ್ರಿಗೂ ಮೆಸೇಜ್ ಹಾಕಿದ್ದೀನಿ. ಬಾಂಬ್ ಸಿಡಿದಿದ ತಕ್ಷಣ ಅವ್ರು ಬಂದು ಲೈವ್ ಕವರೇಜ್ ಮಾಡ್ತಾರೆ. ಸಂಸ್ಕೃತಿ ಇವೆಂಟ್ಸ್ ನೆಲಸಮ ಆಗುತ್ತೆ. ಓಕೆ, ಐ ಆಮ್ ವೇಟಿಂಗ್. ಸಂಸ್ಕೃತಿ ಈವೆಂಟ್ಸ್ ನೆಲಸಮ ಆಗೋದು ಮಾತ್ರ ಅಲ್ಲ, ಆ ಬಿಲ್ಡಿಂಗಲ್ಲಿರೋ ಅಭಿ ಜೊತೆ ಎಲ್ಲರೂ ಜೀವನೂ ಹೋಗುತ್ತೆ. ಅಣ್ಣ, ಆ ಲಿಸ್ಟ್ ಕೊಡಲಿ. ವಸ್ಸು ವಿಧವೆ ಆಗ್ತಾಳೆ. ಯಾವ ದಿಕ್ಕೂ ಇಲ್ಲದೆ ಖಂಡಿತವಾಗ್ಲೂ ರಾಕಿನ ನನಗೆ ವಹಿಸ್ತಾಳೆ. ಜಸ್ಟ್ 2 minutes. ಇನ್ನು 2 ಮಿನಿಟ್ಸ್ ಇದೆ. ಓನ್ಲಿ 1 ಮಿನಿಟ್. ಆಮೇಲೆ ಆ ಆಫೀಸ್ನ ದೇವರು ಕಾಪಾಡಕ್ಕಾಗಲ್ಲ. ಈ ಟೈಮಲ್ಲಿ ಪವರ್ ಯಾಕೆ ಹೋಯ್ತು? ಅಣ್ಣ, ನೀನು ಹೋಗಿ ಮೇನ್ ಬೋರ್ಡ್ನ ಚೆಕ್ ಮಾಡು. ಓಕೆ ಬಿ. ಈ ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಮೇನ್ ಬೋರ್ಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಅಭಿ, ಮೇನ್ ಬೋರ್ಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ.
ಬಾಂಬ್ ಅಭಿ. ಅಣ್ಣ ಕಿರ್ಚ್ಬೇಡ. ಇಲ್ಲಿ ಕೇಳಿ, ಯಾರು ಗಾಬರಿ ಆಗ್ಬೇಡಿ. ನೀವ್ ಎಲ್ಲಿದ್ರೋ ಅಲ್ಲೇ ಕೂತ್ಕೊಳ್ಳಿ. ಜಸ್ಟ್ ಬಾಂಬ್ ಸ್ಕ್ವಾಡ್ಗೆ ಫೋನ್ ಮಾಡೋಣ ಅಭಿ. ಅಣ್ಣ ನೀನ್ ಸ್ವಲ್ಪ ದೂರ ಹೋಗು. ಅಭಿ ಅಣ್ಣ ನಿನ್ಗೆ ಹೇಳ್ತಾರೆ, ಸ್ವಲ್ಪ ದೂರ ಹೋಗು. ನನ್ ಮಾತು ಕೇಳು. ಬಾಂಬ್ ಸ್ಕ್ವಾಡ್ಗೆ ಫೋನ್ ಮಾಡೋಣ, ಅವರೇ ನೋಡ್ಕೊ. ಅಣ್ಣ ಅಷ್ಟೊಂದು ಟೈಮ್ ಇಲ್ಲ.